ಲೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶ್ರೀ ಶನೇಶ್ವರಾಯ ನಮಃ. ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿ, ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಶುಭ ದಿನ, ಧನುರ್ಮಾಸ ಪೂಜೆಯ ಕೊನೆಯ ದಿನ ಹಾಗೂ ಮಕರ ಸಂಕ್ರಾಂತಿಯ ಶುಭ ದಿನ. ಈ ದಿನ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಒಂದು ತಿಂಗಳಿಂದಲೂ ಬೆಳಗಿನ ಜಾವ ಪೂಜೆ, ಈ ಒಂದು ಅಶ್ವತ್ಥಕಟ್ಟೆ ಪೂಜೆಯನ್ನು ಮಾಡಿರ್ತಾರೆ. ಆ ಒಂದು ಕೊನೆಯ ದಿನವಾದ ದರ್ಶನವಾಗಿ ಶ್ರೀ ಶನೇಶ್ವರ ಸ್ವಾಮಿಯವರು ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ ದರ್ಶನ ನೀಡಿ ಸಮಸ್ತ ಭಕ್ತಾದಿಗಳಿಗೆ ಒಂದು ಒಳ್ಳೆಯದಾಗಲಿ ಅಂತ ಭಗವಂತನ ದರ್ಶನ ನೀಡಿದ್ದಾರೆ. ಆದ್ದರಿಂದ ಈ ದಿನ ಬೆಳಗ್ಗೆಯಿಂದಲೂ ಸಮಸ್ತ ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಯಾರು ಈ ದೇವಸ್ಥಾನಕ್ಕೆ ಸಮಸ್ತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸ್ವಾಮಿ ದರ್ಶನ ಮಾಡಿದ್ದಾರೋ ಅವರೆಲ್ಲರಿಗೂ ಭಗವಂತ ಶ್ರೀ ಶನೇಶ್ವರ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶ್ರೀ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಇಲ್ಲಿವರೆಗೂ ಸುಮಾರು ಒಂದು 50 ಅಲಂಕಾರಗಳನ್ನ ಮಾಡಿದ್ದೇವೆ. ಪ್ರತಿ ಹಬ್ಬಗಳಲ್ಲಿ ಶ್ರಾವಣ ಮಾಸ, ಕಾರ್ತಿಕ್ ಮಾಸ, ಧನುರ್ಮಾಸದಲ್ಲಿ, ಸಂಕ್ರಾಂತಿಯಲ್ಲಿ ಮತ್ತು ಶಿವರಾತ್ರಿಯಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಇರುತ್ತೆ. ಪ್ರತಿ ವರ್ಷನೂ ವಿಶೇಷ ದಿನಗಳಲ್ಲಿ ಒಂದು ವಿಶೇಷವಾದ ಅಲಂಕಾರಗಳನ್ನ ಶ್ರೀ ಸ್ವಾಮಿಯವರಿಗೆ ಮಾಡಲಾಗ್ತದೆ. ಇಲ್ಲಿ ಇವತ್ತಿನ ದಿನ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸ್ವಾಮಿ? ಇವತ್ತಿನಿಂದ ಬೆಳಿಗ್ಗೆ ಜಾವ ಸುಮಾರು 5:30ಕ್ಕೆ ಶ್ರೀ ಸ್ವಾಮಿಯವರಿಗೆ ಶಬರಿಮಲೆ ಪಂಚಾಮೃತಾಭಿಷೇಕ, ತೈಲಾಭಿಷೇಕ, ಈ ಎಲ್ಲ ಅಭಿಷೇಕಗಳ ಆದ ನಂತರ ಶ್ರೀ ಸ್ವಾಮಿಯವರಿಗೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ನಂತರ ಪ್ರಸಾದ ವಿನಿಯೋಗ ಈ ಕಾರ್ಯಕ್ರಮವನ್ನು ಸಮಸ್ತ ಭಕ್ತಾದಿಗಳ ಸಹಾಯದೊಂದಿಗೆ ಏರ್ಪಡಿಸಲಾಗಿತ್ತು. ಸ್ವಾಮಿ ಇದು 1965ರಲ್ಲಿ ನೆಲೆಸಿದಂಥ ಈ ಒಂದು ಹೊಸಪೇಟೆ ರಸ್ತೆ ಮಾಗಡಿ ಟೌನಲ್ಲಿ ಮಾಗಡಿಯಲ್ಲಿ ಪ್ರಥಮವಾಗಿ ನೆಲೆಸಿದಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ 1965ರಲ್ಲಿ ಈ ಒಂದು ಸನ್ನಿಧಾನ ನೆಲೆಸಿಕೊಂಡಿತ್ತು. ದೇವಾಲಯದ ವಿಶೇಷತೆ ಏನು ಸ್ವಾಮಿ? ಈ ಒಂದು ದೇವಾಲಯದ ವಿಶೇಷತೆ ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಶ್ರೀ ಸ್ವಾಮಿಯವರಿಗೆ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಶ್ರೀ ಸ್ವಾಮಿಯವರಿಗೆ ಅದನ್ನು ಅರ್ಪಿಸೋದ್ರಿಂದ ಮತ್ತು ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ಈ ಭಗವಂತನಲ್ಲಿ ಯಾರು ಸಂಕಲ್ಪ ಮಾಡಿಕೊಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಪ್ರತಿ ಶನಿವಾರನೂ ಸ್ವಾಮಿಯವರಿಗೆ ತೈಲಾಭಿಷೇಕ ಇರುತ್ತೆ. ಭಕ್ತಾದಿಗಳು ಮುಖ ನೋಡಿದ ಮೇಲೆ ಆ ಎಣ್ಣೆಯಲ್ಲಿ ಸ್ವಾಮಿಯವರಿಗೆ ಅಭಿಷೇಕ ಮಾಡಲಾಗುತ್ತೆ. ಅದರಿಂದ ಭಕ್ತಾದಿಗಳಿಗೆ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಸ್ವಾಮಿ, ಅರ್ಚಕರು, ಪ್ರಧಾನ ಅರ್ಚಕರು. ಇದು ನಮ್ಮ ತಂದೆಯವರು ನಡೆಸ್ಕೊಂಡು ಬರ್ತಾ ಇದ್ರು. ಹಾಗೆ ಇವಾಗ ನಮ್ಮ ತಂದೆ ಮಾಡ್ತಾ ಇದ್ರಿಂದ ಸಮಸ್ತ ಭಕ್ತಾದಿಗಳ ಎಲ್ಲ ಭಕ್ತಾದಿಗಳ ಸಹಾಯದೊಂದಿಗೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ.